ಇದು ನನ್ನ ಮೊದಲನೇ ಸಿನಿಮಾ. ಬಾಜಿ ಯಾಕಂದರೆ ಹೆಚ್ಚು ಕಡಿಮೆ 25 ವರ್ಷದಿಂದ ಫಿಲಮ್ ಲ್ಯಾಂಡಲ್ಲಿ ಅಂದರೆ ಫಿಲಮ್ ಲ್ಯಾಂಡ್ ಟಚಲ್ಲಿ ಇದ್ದೀನಿ. ಸುಮಾರು ಅಪ್ಪು ಸರಿಂದ ಹಿಡಿದು ಈಗಿನ ಧನ್ವೀರವ್ರಿಗೆ ಎಲ್ಲರೂ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡ್ತಿದ್ದೀನಿ. ಆದ್ದರಿಂದ ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕೆ ಹೋಗಲ್ಲ, ಯಾಕಂದರೆ 2.5 ಅವರ್ ಕೂತ್ಕೋಬೇಕು ಅಂತ. ಸೊ ಅಂಥದ್ರಲ್ಲಿ ಫಸ್ಟ್ ಸಲ ಸೂರ್ಯವ್ರು ನಮ್ಮ ಜಿಮ್ಮಿಗೆ ಬಂದು ಇವರು ಏನೋ ರೆಡಿಯಾಗಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಬಂದರು. ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂದರು. ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಳ್ಳೆ ಅದ್ಭುತವಾದ ಪಾತ್ರನ ಒಂದು ಸಣ್ಣದಾಗಿ ಬಂದು ರಿಕ್ವೆಸ್ಟ್ ಮಾಡ್ದಂಗೆ ಮಾಡ್ಬಿಟ್ರು. ನಿಜವಾಗ್ಲೂ ಹೇಳ್ತೀನಿ, ಯಾವತ್ತೂ ನನ್ನ ಲೈಫಲ್ಲಿ ನಾನು ಫಿಲಮಲ್ಲಿ ಅಂದರೆ ಆನ್ ಸ್ಕ್ರೀನ್ ಬರ್ತೀನಿ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸೂರಿ ನಮ್ಮ ದಿನೇಶ್ಗೆ ಹುಟ್ಟುಹಬ್ಬದ ಶುಭಾಶಯ ಜೊತೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಕಾಮರಾಜ್ ಸರ್, ದಯವಿಟ್ಟು ಕಾಮರಾಜ್ ಸರ್ ವೇದಿಕೆ ಮೇಲೆ ಬರಬೇಕು. ಯಾಕಂದರೆ ಕಾಮರಾಜ್ ಸರ್ ನಂದು ಬಂದು 28 ವರ್ಷದ ಸ್ನೇಹ. ಇಬ್ಬರು ಬಂದು 2003ನಲ್ಲಿ ಮಿಲಿಟರಿಯಲ್ಲಿದ್ದವ್ರು ನಾವು. ಸೊ ನಾನು ಅಲ್ಲಿಂದ ಆ್ಯಕ್ಚುಲಿ ಬರೀ 4 ತಿಂಗಳು ಓಡ್ ಬಂದ್ಬಿಟ್ಟೆ. ಸರ್ ಬಂದು ಇವತ್ತು ಮೇಜರ್ ಆಗಿದ್ದಾರೆ ಅಲ್ಲಿ. ಸೊ ಸುಬೇದಾರ್ ಸಾರಿ. ಸೊ ಈ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಇವ್ರು ಬಂದು ಸುಮಾರು ಸಿನಿಮಾ ಮಾಡೋರು. ನನಗೆ ಸಿನಿಮಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಅವರು ಫಸ್ಟು ನನಗೆ ಹುರಿದುಂಬಿಸಿದವರೇ ಇವರು. ಯಾಕಂದರೆ ಬಾಡಿ ಬಿಲ್ಡಿಂಗ್ ಎಷ್ಟು ವರ್ಷ ಮಾಡ್ತೀಯ ಅಂದರು. ಏನೊಂದು 40-45 ಮಾಡ್ಬೋದು. ಆಮೇಲೆ ಅಂದರು, ಆಮೇಲೆ ಜನ ಮರ್ತೋಗ್ಬಿಡ್ತಾರಪ್ಪ. ಇವಾಗ ನೋಡು, ಕಾಮರಾಜ್ ಅಂದರೆ ಎಲ್ಲೋದ್ರೂ ಗುರುತಿಸ್ತಾರೆ. ದಯವಿಟ್ಟು ಬರೋ ಅವಕಾಶನ ಮಿಸ್ ಮಾಡ್ಕೋಬೇಡ ಅಂದರು. ಆ ಅವಕಾಶನ ಫುಲ್ಫಿಲ್ ಮಾಡಿದ್ದು ನಮ್ಮ ಸೂರಿ. ಥ್ಯಾಂಕ್ ಯು ಸೂರಿ, ಥ್ಯಾಂಕ್ ಯು ಸೋ ಮಚ್. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಟ್ರೈಲರ್ ಅಂತೂ ಹೀಗೆ ಟೀಸರ್ ಬಂದು 100% ಅಂದರೆ ಇದು 200% ಇದೆ. ನಿಜವಾಗ್ಲೂ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕನ್ನಡ. ನಮ್ಮ ಮೂವಿಗೆ ಪಾತ್ರ ಸಿಗೋದು ತುಂಬ ಖುಷಿ ಆಯಿತು. ಆಲ್ರೆಡಿ ಇದು ನಮ್ಮದು ಕನ್ನಡ 5th ಮೂವಿ. ಯಜಮಾನ 2 ಫಸ್ಟ್ ಮೂವಿ ಕನ್ನಡ. ಆಮೇಲೆ ಕಬ್ಜಾ, ಗೋಸ್ಟ್, ದಿಗ್ರೋಳೆ 4 ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಫುಲ್ ಮೇನ್ ವಿಲ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಶಿವರಾಜ್ ಕುಮಾರ್ ಸರ್, ಉಪೇಂದ್ರ ಸರ್, ಸುದೀಪ್ ಸರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಹೀರೋ. ಬಟ್ ಫಸ್ಟ್ ಟೈಮ್ ನಮ್ಮ ತಮಿಳ್ IMX ಸಿಂಗಂದಲ್ಲಿ ಸುಲ್ತಾನ್ ಅದು ಅವರದನ್ನು 8 ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ವಿಜಯ್ ಸರ್, ಸೂರಿ ಸರ್, ಕಾರ್ತಿಕ್ ಸರ್, ವಿಕ್ರಮ್ ಸರ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಮ್ಮದು ಎಲ್ಲ ನೋಡಿದೆ, ಎಲ್ಲ ಹೀರೋ ಲೆವೆಲ್. ಫಸ್ಟ್ ಟೈಮ್ ನಾನು ನೋಡಿದ್ದೀನಿ ಒಂದು ಡೈರೆಕ್ಟರ್, ಒಂದು ಕ್ಯಾಮರಾಮ್ಯಾನ್, ಒಂದು ಪ್ರೊಡ್ಯೂಸರ್, ಒಂದು ಹೀರೋ ಆಳಿನ ಒಣ್ಣಿನ ಒಂದು ಸೂರ್ಯನ. ಅಸ್ ಗ್ರೇಟ್ ಇಂಪ್ರೆಷನ್. ಇಸ್ ಹಾರ್ಡ್ ವರ್ಕರ್. ಅವ್ರು ನೋಡಿದೆ. ನಮ್ದು ಆ್ಯಕ್ಚುಲಿ ಆ ಮೂವಿಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಒಂದು ಫೈಟ್ಸಿಂದ ನಮ್ಮದು ಮಾಸ್ಟರ್ ಇರೋದಿದೆ. ಒಂದು ರೋಪ್ ಶಾಟ್ ಇಲ್ಲಿಂದ ಅಲ್ಲಿ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಭಯ ಬಂದಿದೆ. ನಾ ಎಲ್ಲ ಮೂವಿ ಎಲ್ಲ ಬಿಗ್ ಬಡ್ಜೆಟ್, ಎಲ್ಲ 100 crore 50 crore ಬಡ್ಜೆಟ್, ಎಲ್ಲ ಬಿಗ್ ಆರ್ಟಿಸ್ಟ್, ಬಿಗ್ ಪ್ರೊಡ್ಯೂಸರ್, ಬಿಗ್ ಮಾಸ್ಟರ್, ಫೈಟ್ ಮಾಸ್ಟರ್, ಫುಲ್ ಸೆಟ್ ಆಗಿದೆ. ಅದ್ರಲ್ಲಿ ಸ್ವಲ್ಪ ಸೇಫ್ಟಿ ಇರೋದು, ಇಲ್ಲಿ ಸೇಫ್ಟಿ ಇರೋದು. ಸ್ವಲ್ಪ ಭಯ ಬಂದಿದೆ. ಇಲ್ಲಿಂದ ಅಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಭಯ ಬಂದಿದೆ. ನಾವೆಲ್ಲ ಸಹ ಬೇಡ, ಯಾರು ಡೂಪ್ ಮಾಡಿ ಹೇಳ್ತೀನಿ. ಆ ಟೈಮು ಸೂರ್ಯನ ಬಂದರೆ, ಸರ್ ನೀವು ಮಾಡಿ, ಸೂರ್ಯಲ್ಲ ಅಣ್ಣ ನೀವು ಮಾಡಿ, ನಾವು ಜೊತೆ ಹೇಳಿದ್ದಾರೆ. ಒಂದು ವೇಡ್ ಹೇಳ್ತೀನಿ, ನಾವು ಜೊತೆ ಹೇಳ್ತಿದ್ದೆ. ಆ ಸಮಯ ನಾವು ರೋಪ್ ಮೇಲೆ ಅಲ್ಲಿ ಮಾಡಿದ್ದೀವಿ. ಇಲ್ಲಿ ಕಮ್ 20 ಮೀಟರ್ ದೂರದಲ್ಲಿ ಪಿಲ್ಲರ್ ತೋಡು. ಯಾರನ್ನ ಇವರು ಹೊಸ್ತಾ ಸ್ವಲ್ಪ ಕನ್ನಡ ಡಿಫಿಕಲ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ. ಇಲ್ಲ ಚೆನ್ನಾಗಿ ಅನಿಸ್ತದೆ. ಏನು ಹೇಳಿದ್ರು ನಾವು, ಇವಾಗ ರಿಯಲ್ ಮ್ಯಾನ್, ಹಾರ್ಡ್ ವರ್ಕರ್. ಇವ ನಾಟ್ ಓಲ್ಡ್ ಬಾಯ್ ವರ್ಕರ್, ಇವಾಗ ಬ್ಲಡ್. இவர் நம்து தமிழில் ஒரு வேலை உண்டு. நம்ம சம்பாதிக்கிற ஒவ்வொரு பைசா நம்மளுடைய பிரெட்டில் இருந்து ஷூட்டிங்கில் இருந்து சம்பாதிக்கும். அதுதான் நம்ம மனித குலத்தில் முக்கியமான ஒன்று. அந்த மாதிரி இந்த சினிமா ஃபீல்டில் எல்லோரும் நல்லா வந்து யாரும் கரெக்டாக சொல்ல வரல. சில 10% சில தப்பு நடக்குது. ஆனால் இவெல்லாம் பார்க்கும்போது உண்மையான மனிதர், உண்மையான ஹீரோ, உண்மையான டைரக்டர். ஏன்னா அந்த அளவுக்கு நான் கண்ணால் பார்த்தேன். அவரோட உழைப்பு, இந்த நம்ம சாதாரண அவரோட உழைப்பு எவ்வளோ ரத்தத்தை வேற செஞ்சுருப்பாமோ அந்த மாதிரி அவர் மண்டையை மூளையை கசக்கி ஓட்டமெல்லாம் கசக்கி எடுத்து அவர் அந்த மாதிரி டைரக்டர் ஃபீல்டும் பக்காவாக இருக்காரு, ஹீரோவிலும் பக்காவாக இருக்காரு, கேமராலையும் பக்காவாக இருக்காரு. அந்த ஒரே இதில் எனக்கு ரொம்ப நம்பிக்கை ஆச்சு. அந்த நம்ம நம்பிக்கையில் அந்த ஃபைட் சீனை ஒத்துக்கிறேன். ஏன்னா இவர் இருந்தால் நம்ம விட மாட்டார், நம்மளை காப்பாற்றுவார்.
அதால அந்த தைரியத்தில் அந்த ரோப் ஷாட்டு அந்த படத்தை பாருங்க, ரொம்ப த்ரில்லிங்காக இருக்கும். அதை யாரும் பண்ண மாட்டாங்க. நான் பண்ணனா மெயின் ஃபுல்லாக தமிழாக வருது. மெயின் காரணமே சூர்யானா. ஆனால் இஸ் அ வெரி டேலண்ட் பர்சன். அது இல்லை, அவர் அம்மா, ஃபாதர், பிரதர், மகளு, லாஸ்ட் கிளைமேக்ஸ் சீன் மார்னிங் கண்டினியூ 24 hours ಶೂಟಿಂಗ್. ನಾವು ಯಾರು ಓನ್ಲಿ 12 hours, ಮೋಸ್ಟ್ಲಿ 12 hours ಶೂಟಿಂಗ್ ಅಂತ ಬಸ್ ಅಷ್ಟೇ. ಇವರು 24 hours ಶೂಟಿಂಗ್ ತಗೊಳ್ತಾರೆ. ಏನು ತಗೊಳ್ಳ ನಾನು ಒತ್ತಿಗಿಲ್ಲ. ಲಾಸ್ಟ್ ಇವ್ರ ಮಗಳು ಲಾಸ್ಟ್ ಟೈಮ್ ಆಯ್ತು, ಮಾರ್ನಿಂಗ್ ಆಯ್ತು, ಆಫ್ಟರ್ನೂನ್ ಆಯ್ತು, ಈವ್ನಿಂಗ್ ಆಯ್ತು, ನೈಟ್ ಆಯ್ತು. ಇವಳ ಮಗಳು ನೋಡಿದ್ರೆ ತುಂಬ ಸುರುಸುರು ಬರಿದ್ದಾರೆ. ಹತ್ರ ಎಲ್ಲ ಫುಲ್ಲ ಕಷ್ಟ ಸೀನೆ. ನಾವು ಅವ್ರ ಮಗಳು ನೋಡಿದೆ, ನಮ್ಗೆ ತುಂಬ ಹಿಂಗೆ ಇಂಟ್ರೆಸ್ಟ್ ಆಯ್ತು, ಎಂಕರೇಜ್ ಆಯ್ತು. ನಾವು ಕಂಟಿನ್ಯೂ ಶೂಟಿಂಗ್ ಮಾಡಿದ್ದೀನಿ. ಒಂದೊಂದು ಸೀನೆ ಎರ್ಲಿ ಮಾರ್ನಿಂಗ್ ಫುಲ್ ಕೋಲ್ಡ್ ಫಿಶಿಂಗ್ ಫುಲ್ ಡೈರೆಕ್ಟರ್ ಇದೆ.